Today I read Kannada story. Let's start to read. The topic is Raja ಮತ್ತು ಸನ್ಯಾಸಿ. Let's go into the story. ಒಮ್ಮೆ ರಾಜನೊಬ್ಬ ಬಹಳ ಸಾಧ್ವಿ ಮತ್ತು ಅಹಂಕಾರಿಯಾಗಿದ್ದ. ಪುಣ್ಯವನ್ನು ಗಳಿಸಲು ಆದ ಪ್ರತಿದಿನ ಒಂದು ಪ್ರಾಣಿಯನ್ನು ಬಲಿ ಕೊಡುತ್ತಿದ್ದ. ಒಂದು ದಿನ ಒಬ್ಬ ಸನ್ಯಾಸಿಯು ಅರಮನೆಯ ಬಳಿ ಬೇಡುತ್ತಾ ಬಂದನು. ಆತ ಕ್ರೂರಿ ರಾಜನನ್ನು ಏನಾದರೂ ದಾನ ಮಾಡು ಎಂದು ಕೇಳಿದನು. ರಾಜನು ಭಿಕ್ಷೆ ಬೇಡುತ್ತಿದ್ದ ಬಂದವರಿಗೆ ಕೊಡಲು ತನ್ನ ಬಳಿ ಏನೂ ಇಲ್ಲವೆಂದು ಹೇಳಿದನು. ಇದನ್ನು ಕೇಳಿ ಸನ್ಯಾಸಿಯು ಕೇಳಿದ, ದೊರೆಯೇ, ನೀನು ಪುಣ್ಯವನ್ನು ಸಂಪಾದಿಸಲು ಪ್ರತಿದಿನ ಪ್ರಾಣಿಗಳನ್ನು ಕೊಲ್ಲುತ್ತಿರುವೆ. ನೀನು ಜೀವವನ್ನು ಕೊಡಲಾಗದ ಮೇಲೆ ಜೀವವನ್ನು ತೆಗೆಯುವ ಹಕ್ಕು ನೀನದಿಲ್ಲ ಎಂದು ಕೇಳಿ ಹೊರಟು ಹೋದನು. ಆ ಅಹಂಕಾರಿ ರಾಜನು ಜೀವವಂತ ಸಿದ್ಧವನ್ನು ಅರಿದು ತನ್ನ ಎಳ ಬೊಗ್ಗಗಳನ್ನು ಬಿಟ್ಟು ಆ ಸನ್ಯಾಸಿಯ ಶಿಷ್ಯನಾದನು. ಈಗ ಅವನಿಗೆ ನಿಜವಾದ ಅರ್ಥ ತಿಳಿಯಿತು. Now I am going to read moral. ನೀತಿ. ಅಹಂಕಾರವೇ ನಿಜವಾದ ಶಿಕ್ಷೆ. Bye. In next video is very interesting to you. Please like, share, comment to your friends. Like, share to your friends and families. Comment how I am reading and subscribe and click the bell icon. Bye.